ಹಾಯ್ ಹಲೋ ನಮಸ್ತೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ CRDR ನೇಮಕಾತಿಯನ್ನು ಕರೆದಿದ್ರು. ಅದೇ ರೀತಿಯಾಗಿ ಮತ್ತೆ ಇವಾಗ ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪಡೆಯಲಿ ಅಂದರೆ KSRPಯಲ್ಲಿ ಮತ್ತೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಸ್ಪರ್ಧಾರ್ಥಿಗಳಿಗೆ ಬಂಪರ್ ಮೇಲೆ ಬಂಪರ್ ಅಂತ ಹೇಳ್ಬೋದು. ಇದೇ ಮೊದಲ ಬಾರಿ ಇಷ್ಟೊಂದು ನೇಮಕಾತಿ ಒಂದೇ ಸಲ ಪೊಲೀಸ್ ಇಲಾಖೆಯಲ್ಲಿ ಮಾಡಿದ್ರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡಿ, KSRPಯಲ್ಲಿ ಒಟ್ಟು 1455 ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಅದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 1382 ಪೋಸ್ಟ್ ಇದೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 73 ಪೋಸ್ಟ್ಗಳಿದೆ. ಅಂದರೆ ಟೋಟಲ್ಲಾಗಿ 1455 ಪೋಸ್ಟ್ಗಳಿಗೆ ಕನ್ಫರ್ಮ್ ಮಾಡಿದ್ದಾರೆ. ನೋಡಿ, ಇದಕ್ಕೆ ವಿದ್ಯಾರ್ಹತೆ ಬಂದು PUCಯನ್ನು ಕೊಟ್ಟಿದ್ದಾರೆ ಅಥವಾ ಅದಕ್ಕೆ ಈಕ್ವಲೆಂಟ್ ಯಾವುದೇ ಇದ್ರೂ ನಡೆಯುತ್ತೆ. ಇಲ್ಲಿ ನೋಡಿ, ಗರಿಷ್ಠ ವಯೋಮಿತಿನೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷಗಳನ್ನು ಕೊಟ್ಟಿದ್ದಾರೆ ಮತ್ತು SC ST ಪ್ರವರ್ಗ 1 ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ಕೊಟ್ಟಿದ್ದಾರೆ ಮತ್ತು ಅರಣ್ಯ ಪ್ರದೇಶ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅದೇ ರೀತಿಯಾಗಿ ಕೂಡ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಇದೇ ತಿಂಗಳು 13/7/2026 ನೀವು ಅರ್ಜಿ ಸ್ಟಾರ್ಟ್ ಆಗುತ್ತೆ ಮತ್ತು ಲಾಸ್ಟ್ ಡೇಟು ಬಂದು 10/8/2026 ಆಗಿರುತ್ತೆ. ಮತ್ತು ಇದಕ್ಕೆ ಶುಲ್ಕ ಪಾವತಿಗೆ ಒಂದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದರೆ 11/8/2026 ಡೇಟನ್ನು ಕೊಟ್ಟಿದ್ದಾರೆ. ಸ್ಪರ್ಧಾರ್ಥಿಗಳೇ ಮತ್ತು ನೋಡಿ, ಮತ್ತು ಇದಕ್ಕೆ ಶುಲ್ಕ ಸಾಮಾನ್ಯ ಅಂದರೆ ಪ್ರವರ್ಗ A 2B 3B ಇವರಿಗೆ 750 ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಮತ್ತು SC ST ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರಿಗೆ ಅಂದರೆ ಇನ್ ಸರ್ವಿಸ್ ಯಾರು ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಬಂದಿರ್ತಾರೆ ಮಾಜಿ ಸೈನಿಕ, ಅಂಥವರಿಗೆ ಕೂಡ 500 ರೂಪಾಯಿನ ಮಾಡಿದ್ದಾರೆ. ಮತ್ತು ಇದಕ್ಕೆ ಲಿಖಿತ ಪರೀಕ್ಷೆಯನ್ನು ಕೂಡ ಹೇಗೆ ನಡೆಸ್ತಾರೆ ಅಂತಲೂ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಟೋಟಲು 100 ಮಾರ್ಕ್ಸಿಗೆ ಇರುತ್ತೆ, ಅಂದರೆ 90 ನಿಮಿಷಗಳು. ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಎರಡನ್ನು ಒಳಗೊಂಡಿರುತ್ತೆ. ಮತ್ತು ಇದಕ್ಕೆ ಲಿಖಿತ ಪರೀಕ್ಷೆಯನ್ನು ಕೂಡ ಇಲ್ಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಡೇಟ್ ಇಲ್ಲೇ ಕೊಟ್ಟಿದ್ದಾರೆ, 20/9/2026 ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ, ಅಂದರೆ ಟೋಟಲ್ 90 ನಿಮಿಷಗಳನ್ನು ಈ ಒಂದು ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ. ಹಾಗೆ ಇಲ್ಲಿ ನೋಡಿ, ದೇಹದಾಢ್ಯದ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ, ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಕೊಟ್ಟಿದ್ದಾರೆ. ಪುರುಷರು 168 ಸೆಂಟಿಮೀಟರ್ ಇರಬೇಕು ಮತ್ತು ಅವ್ರದ್ದು ಚೆಸ್ಟ್ ಅಂದರೆ 86 ಸೆಂಟಿಮೀಟರ್ ಇರಬೇಕು. ಮಹಿಳಾ ಅಭ್ಯರ್ಥಿಗಳ ಎತ್ತರ 158 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದರಲ್ಲಿ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದನ್ನು ಫಿಸಿಕಲ್ಲು ಪ್ರಾಕ್ಟೀಸ್ ಮಾಡೋರು ಕೂಡ ಆರಾಮದಿಂದ ಮಾಡ್ಬೋದು. ನೀವು ಫಸ್ಟು ಲಿಖಿತ ಪರೀಕ್ಷೆಗೆ ಏನು ಬೇಕೋ ಅದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ದೈಹಿಕ ಸಹಿಷ್ಣುತೆ ಪರೀಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ. ಪುರುಷರು 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡನ್ನು ಕೊಟ್ಟಿದ್ದಾರೆ. ಉದ್ದ ಜಿಗಿತ, ಎತ್ತರ ಜಿಗಿತ ಕಾಮನ್ ಎಲ್ಲರೂ ಮಾಡ್ತೀರಾ ಅಂದ್ಕೊಳ್ತೀನಿ, ಯಾಕಂದರೆ ಈ ರನ್ನಿಂಗ್ ಯಾರು ಕ್ಲಿಯರ್ ಮಾಡ್ಕೊಳ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕ್ಲಿಯರ್ ಮಾಡ್ಕೊಳ್ತೀರಾ. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ 400 ಮೀಟರ್ ಓಟವನ್ನು 1 ನಿಮಿಷ 30 ಸೆಕೆಂಡನ್ನು ಕೊಟ್ಟಿದ್ದಾರೆ. ನೋಡಿ, ನೋಟಿಫಿಕೇಷನ್ ಇಲ್ಲೇ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ವೈದ್ಯಕೀಯ ಪರೀಕ್ಷೆ ಇಲ್ಲೇ ಕೊಟ್ಟಿದ್ದಾರೆ, ಅದು ಕಾಮನ್ಲಿ ಎಲ್ರಿಗೂ ಪಾಸ್ ಆಗುತ್ತೆ, ನೋಡ್ಕೊಳ್ಳಿ ಒಂದ್ಸಲ. ಅದನ್ನು ಬಿಟ್ಟರೆ ಹೆಚ್ಚಾಗಿ ಸಾಮಾನ್ಯ ಅಧ್ಯಯನದ ಕಡೆ ಸ್ವಲ್ಪ ಗಮನ ಕೊಡಿ, ಇಷ್ಟು. ಮತ್ತು ಇದೇ ರೀತಿಯಾಗಿ ಇನ್ನೊಂದು ಕಲ್ಯಾಣ ಕರ್ನಾಟಕಕ್ಕೆ ಇನ್ನೊಂದು ಕೂಡ KSRP ಮತ್ತು IRBಯಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ, ಅದನ್ನು ಕೂಡ ನಿಮಗೆ ಹೇಳ್ತೀನಿ ಇವಾಗ. ಇಲ್ಲಿ ನೋಡಿ, ಅದೇ ರೀತಿಯಾಗಿ ಸೇಮ್ ಅಂದರೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಸಪ್ರೇಟ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಂದರೆ 7 ಜಿಲ್ಲೆಗಳು ಇವು: ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಈ 7 ಜಿಲ್ಲೆಗೆ ಸಪ್ರೇಟ್ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಇಲ್ಲಿ ನೋಡಿ, ಅದರಲ್ಲಿ KSRP, KSISF ಮತ್ತು IRB ವಿಶೇಷ ಮೀಸಲು ಪಡೆ. ಇಲ್ಲಿ ನೋಡಿ, KSRPಯಲ್ಲಿ ಟೋಟಲ್ 334 ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಅದರಲ್ಲಿ
ಪುರುಷ ಅಭ್ಯರ್ಥಿಗಳಿಗೆ 284, ಮಹಿಳೆಯರಿಗೆ 50 ಪೋಸ್ಟ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ KSISF ಅಂದರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದರಲ್ಲಿ ಕಾನ್ಸ್ಟೇಬಲ್ಗೆ 364 ಪೋಸ್ಟನ್ನು ಕರೆದಿದ್ದಾರೆ. ಅದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 274 ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 90 ಪೋಸ್ಟ್ನ ಕರೆದಿದ್ದಾರೆ. ಅದೇ ರೀತಿ IRB ಭಾರತೀಯ ಮೀಸಲು ಪಡೆಯಲ್ಲಿ ಟೋಟಲ್ 161 ಪೋಸ್ಟ್ನ ಕನ್ಫರ್ಮ್ ಮಾಡಿದ್ದಾರೆ. ನೋಡಿ, ಸೇಮ್ ಇದಕ್ಕೂ ಕೂಡ ವಿದ್ಯಾರ್ಥಿಯನ್ನು PUCನ ಕೊಟ್ಟಿದ್ದಾರೆ. ಸೇಮ್ ಅದಕ್ಕೆ ಹೆಂಗಿದೆ ಸೇಮ್ ಇದಕ್ಕೂ ಕೂಡ ಗರಿಷ್ಠ ವಯೋಮಿತಿನ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ, ಮತ್ತು SC/ST ಅವರಿಗೆ 35 ವರ್ಷ, ಮತ್ತು ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ. ಮತ್ತು ಇದು ಕೂಡ ಕಲ್ಯಾಣ ಕರ್ನಾಟಕ ಮತ್ತು ಸೇಮ್ ಕರ್ನಾಟಕ ಆಲ್ ಓವರ್ ಜಿಲ್ಲೆ ಎಲ್ಲರಿಗೂ ಕೂಡ ಒಂದೇ ಸಲ ಎಕ್ಸಾಮ್ ಆಗುತ್ತೆ. ನೋಡಿ, ಸೇಮ್ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಕೆಯನ್ನು ಕೂಡ ಅದೇ ಸೇಮ್ ಡೇಟ್ ಇದೆ, 13/7/26, ಮತ್ತು ಲಾಸ್ಟ್ ಡೇಟು 10/8/2026 ಇದೆ. ಇದಕ್ಕೂ ಕೂಡ ಲಿಖಿತ ಪರೀಕ್ಷೆನ ಸೇಮ್ ಕೊಟ್ಟಿದ್ದಾರೆ, 20/9/2026. ಮತ್ತು ಫಿಸಿಕಲ್ ಟೆಸ್ಟು, ಮೆಡಿಕಲ್ ಟೆಸ್ಟು ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರುವುದಿಲ್ಲ. ನೋಡಿ, ಸ್ವಲ್ಪ ಲಿಖಿತ ಪರೀಕ್ಷೆ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಿ. ಈ ವರ್ಷ ಯಾರ್ಯಾರು ಪೊಲೀಸ್ ಆಗಬೇಕಂತ ಕನಸು ಕಂಡಿದ್ದಾರೆ ಎಲ್ಲರೂ ಕೂಡ ಎಲ್ಲರದ್ದು ಕನಸು ನನಸಾಗಲಿ. ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ, ಮತ್ತು ಕರೆಂಟ್ ಅಫೇರ್ಸ್ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ಯಾಕಂದರೆ KE ಅವರು ಇತ್ತೀಚೆಗೆ ಎಲ್ಲ ಎಕ್ಸಾಮ್ಗಳನ್ನ ನೋಡ್ತಾ ಇದ್ದೀವಿ ನಾವು. KE ಅವರು ಅತಿ ಹೆಚ್ಚಾಗಿ ಕರೆಂಟ್ ಅಫೇರ್ಸ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಮತ್ತು ಹಿಸ್ಟ್ರಿ, ಇವು ಸ್ವಲ್ಪ ಜಾಸ್ತಿ ನಮಗೆ ಇತ್ತೀಚೆಗೆ ನಾವು KE ಅವ್ರು ನೋಡ್ತಾ ಇದ್ರಿ ಇತ್ತೀಚೆಗೆ ಜಾಸ್ತಿ ಇವನ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಹಿಸ್ಟ್ರಿ, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ ಪ್ಲಸ್ ಜನರಲ್ ಸೈನ್ಸ್, ಇದರ ಮೇಲೆ ಅತಿ ಹೆಚ್ಚು ಕ್ವಶನ್ ಕೇಳ್ತಾ ಇದ್ದಾನೆ. ನೋಡ್ಕೊಳ್ಳಿ, ಇವುಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿ. ಈ ವರ್ಷ ಎಲ್ಲರೂ ಕೂಡ ಯಾರ್ಯಾರು ಪೊಲೀಸ್ ಆಗಬೇಕಂತ ಆಸೆ ಇಟ್ಕೊಂಡ್ರೆ ಎಲ್ಲರೂ ಕೂಡ ಕಾಕಿನ ಧರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇನ್ನೊಂದು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ನೋಟಿಫಿಕೇಷನ್ ಹತ್ರ ಮುಂದೆ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ.